ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋ ಒಳಗೆ ಒಂದು ಸ್ಪೆಷಲ್ ರೆಸಿಪಿ ಐತಿ ಮತ್ತು ಚಪಾತಿದಿಂದ ಉಳಿದಿರೋ ಅಂಥ ಮಾಡಿರೋದು ರೆಸಿಪಿ. ಇದನ್ನು ಒಮ್ಮೆ ತಿಂದರೆ ನೀವು ಬಿಡೋದನ್ನೇ ಇಲ್ಲ, ಗ್ಯಾರಂಟಿ ಹೇಳ್ತೀನಿ. ಮತ್ತು ಆಮೇಲೆ ಇದು ಒಂದು ನಂದು ಫೇವ್ರೇಟ್ ರೆಸಿಪಿ ಆಗೈತಿ, ಒನ್ ಆಫ್ ಮೈ ಫೇವ್ರೇಟ್ ರೆಸಿಪಿ ಇದು. ಸೊ ನಡೀರಿ, ಇದು ಏನಂತ ಹೇಳಿ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂಥೇಳಿ. ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಆಮೇಲೆ ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ನೋ ಅಷ್ಟಿಗೆ ಉಳ್ಳಾಗಡ್ಡಿ ಮತ್ತು ಕರಿಬೇವು ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಕೊಂಡೆ. ಅವತ್ರನ್ನೆಲ್ಲ ಚೆಂದಾಗೆ ಫ್ರೈ ಮಾಡ್ಕೊಂಡೆ ನೋಡಿರಿ. ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿರಿ, ಉಳ್ದಿದ್ದ ಚಪಾತಿ ಈ ಥರ ಡಬ್ಬಿ ಒಳಗೆ ಹಾಕಿಟ್ಟಿದ್ದೆ. ಚಾಕುಲೇರೆ ಕಟ್ ಮಾಡ್ಬೋದು, ಇಲ್ಲಾಂದ್ರೆ ಕೈಲೇರೆ ಈ ಥರ ಬ್ರೇಕ್ ಮಾಡಿ ಮುರಿದು ರೆಡಿ ಮಾಡಿ ಇಟ್ಕೋಬೇಕು. ಈಗ ಇದು ಇಲ್ಲಿ ತನಕ ಫ್ರೈ ಆಗೈತೆ ನೋಡಿರಿ. ಹಲ್ದಿ ಪೌಡ್ರ್ ಮತ್ತು ಆಮೇಲೆ ಅಚ್ಕಾರದ ಪುಡಿ ಹಾಕ್ಕೊಂಡೆ, ಅರ್ಶಿಣ ಪುಡಿ ಅಂತಾರಲ್ಲ ಅದು, ಅಚ್ಕಾರದ ಪುಡಿ ಇವೆರಡು ಹಾಕ್ಕೊಂಡು, ಶೇಂಗಾ ಪೌಡ್ರ್ ಮಸ್ಟ್ ಇದು ಹಾಕ್ಕೊಳ್ಳೇಬೇಕು ಜಾಸ್ತಿ. ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡೆ, ಒಂದು 2 ಮಿನಿಟ್ಸ್ ಒಳಗನೆ ಅಷ್ಟೇ. ನೀರು ಹಾಕಿ ಕುದಿಸ್ಕೊಳಕತ್ತೀನಿ. ಬೆಲ್ಲ ಕೂಡ ಹಾಕ್ಕೊಂಡೆ, ಟೇಸ್ಟ್ ಒಂಥರ ಬ್ಯಾಲೆನ್ಸ್ ಮಾಡ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿರಿ, ಈ ಥರ ಇದು ಕುದಿಯೋಕೆ ಸ್ಟಾರ್ಟ್ ಆಗಬೇಕು. ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಚಪಾತಿ, ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ಒಂದು 3 to 4 ಮಿನಿಟ್ಸ್ ನೋಡಿಕೊಂಡು ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಭಾಳ ಗಟ್ಟಿ ಆ ಥರ ಆಗಿಸ್ಲಾರ್ದಂಗೆ ಬಿಡಬೇಕು. ನೋಡಿರಿ, ಇದು ರೆಡಿ ಆಯಿತು ನಮ್ಮದು. ಫುಲ್ ಸಾಫ್ಟ್ ಅಂದು ಭಾರಿ ಟೇಸ್ಟಿ ಅಂದರೆ ಟೇಸ್ಟಿ ಆಗ್ತೈತೆ ರೀ. ಆಮೇಲೆ ಇದಕ್ಕೆ ನಾವು ಆ ಥರ ಚಪಾತಿ ಮುರಿ ಅಂತೀವಿ, ನೀವೇನಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ಯಾರ್ಯಾರಿಗೆ ಲೈಕ್ ಆಕೈತಿರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ, ಬಾಯ್ ಬಾಯ್.